ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ನಾನು ಬಂದಿದ್ದೇನೆ. ಪರರಿಗೆ ಉಪದೇಶಿಸುವುದು ಸುಲಭ ನೋಡ, ಆ ಉಪದೇಶ ತಾ ಮೊದಲು ಅಳವಡಿಸಿಕೊಂಡಡೆ ನಡೆಯಮ್ಮದು ನುಡಿಗಳಾಗಿ ರಿಂಗಣಿಸುತ್ತದೆ ಎಂದ ನಮ್ಮ ಕಲಾ ಸಂಗಮನಾಥ. ಪರರಿಗೆ ಉಪದೇಶಿಸುವುದು ಸುಲಭ ನೋಡ, ಆ ಉಪದೇಶ ತಾ ಮೊದಲು ಅಳವಡಿಸಿಕೊಂಡಡೆ ನಡೆಯಮ್ಮದು ನುಡಿಗಳಾಗಿ ರಿಂಗಣಿಸುತ್ತದೆ ಎಂದ ನಮ್ಮ ಕಲಾ ಸಂಗಮನಾಥ. ಹೌದಲ್ವೇ ಬಂಧುಗಳೇ? ಯಾವಾಗಲೂ ಕೂಡ ನಾವು ಬೇರೆಯವರಿಗೆ ಹಾಗೆ ಮಾಡು, ಹೀಗೆ ಮಾಡು, ಅದು ಮಾಡು, ಇದು ಮಾಡು, ಅದು ಸರಿ, ಇದು ಸರಿ, ತಪ್ಪು, ಹೀಗೆ 108 ಉಪದೇಶಗಳನ್ನು ಕೊಡ್ತಾ ಇರ್ತೀವಿ. ಹೀಗೆ ಮಾಡಿದರೆ ಚೆನ್ನಾಗಿತ್ತು, ಹಾಗೆ ಮಾಡಿದರೆ ಚೆನ್ನಾಗಿತ್ತು. ಆದರೆ ಅದು ನಮ್ಮ ವಿಷಯಕ್ಕೆ ಬಂದಾಗ ಮಾತ್ರ ನಾವು ಬೇರೆ ಯಾರು ನಮಗೆ ಉಪದೇಶಿಸಬಾರ್ದು, ನಾವು ನಡೀತಾ ಇರೋದು ಸರಿ ಅಂತಾನೆ ಭಾವಿಸ್ತಾ ಇರ್ತೀವಿ. ಆದರೆ ನನ್ನ ಒಂದು ಅಭಿಪ್ರಾಯ ಏನು ಅಂತಂದರೆ, ನಮ್ಮ ನಡೆ ಮತ್ತು ನುಡಿಗಳು ಯಾವಾಗಲೂ ಒಂದಾದಾಗ ಮಾತ್ರ ನಾವು ಪರರಿಗೆ ಉಪದೇಶಿಸಿದಾಗ ಅಲ್ಲಿ ಒಂದು ಅರ್ಥ ಇರುತ್ತೆ, ಒಂದು ಸಾರ್ಥಕ ಭಾವ ಇರುತ್ತೆ. ನಾವು ತಪ್ಪು ದಾರಿಯಲ್ಲಿ ನಡೀತಾ ಇದ್ದು ಬೇರೆಯವರಿಗೆ ಸರಿ ದಾರಿಯಲ್ಲಿ ನಡೆ ಅಂತ ಹೇಳಲಿಕ್ಕೆ ನಮಗೆ ಏನಾದರೂ ನೈತಿಕ ಹಕ್ಕು ಇದೆಯಾ? ಖಂಡಿತ ಇಲ್ಲ. ಮೊದಲು ನಮ್ಮ ನಡೆಯನ್ನು ನಾವು ಸುಧಾರಿಸ್ಕೊಳ್ಬೇಕು. ಆಗ ನಾವು ನುಡಿದ್ರೆ ನಡೆದಂತೆ ನುಡಿ ಎನ್ನುವಂತಹ ನಮ್ಮ ಶರಣರ ವಚನ ಏನಿದೆಯಲ್ಲ, ಅದು ನಿಜಕ್ಕೂ ಕೂಡ ಅರ್ಥಪೂರ್ಣ ಮತ್ತು ಸಾರ್ಥಕ ಆಗುತ್ತೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನಮ್ಮ ಅಂತರಂಗಕ್ಕೆ ಹೊಕ್ಕಿ ನಾವು ವಿಚಾರ ಮಾಡಬೇಕು. ನಾನು ಮಾಡ್ತಾ ಇರುವಂತಹ ಉಪದೇಶ ನಾನು ಅಳವಡಿಸ್ಕೊಳ್ತಾ ಇದ್ದೀನಾ? ನಾನು ಅದರ ಪ್ರಕಾರ ನಡೀತಾ ಇದ್ದೀನಾ? ನಾನು ಆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ತಾ ಇದ್ದೀನಾ ಅನ್ನೋದನ್ನು ನಾವು ಒಂದು ಸರಿ ಪರಾಮರ್ಶಿಸಿದಾಗ ನಾವು ಇನ್ನೊಬ್ಬರಿಗೂ ಹೇಳಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ನಡೆ ನುಡಿ ಎರಡು ಒಂದಾಗಿದಾಗ ದೇವರು ಕೂಡ ಮೆಚ್ತಾನೆ, ಜನರು ಕೂಡ ಮೆಚ್ತಾರೆ, ಎಲ್ರಿಗೂ ಕೂಡ ನಮ್ಮ ಉಪದೇಶ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.